ವೀಕ್ಷಕರೇ, ನಾನಿವತ್ತು ನಿಮಗೆ ಕ್ರೋಶ ಕಲಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾವಾಗಲೂ ಸಹ ನಮ್ಮ ಚಾನಲ್ನಲ್ಲಿ ಅಡುಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಸಹ ನೋಡ್ತಾ ಇರ್ತೀರ. ಆದರೆ ಕೆಲವ್ರಿಗೆ ಅನಿಸ್ಬೋದು ನಾವು ಬರೀ ಇದೇ ಮಾಡೋದು, ತಿನ್ನೋದು, ಮಾಡಿಕ್ಕೋದು, ತೊಳೆಯೋದು ಆಗೋಯ್ತು. ನಾವು ಏನಾದರೂ ಕಲಿಬೇಕು, ಏನಾದರೂ ಮನೆಯಲ್ಲೇ ಇರ್ತೀವಿ ಅಂಥವ್ರು, ನಮಗೇನಾದರೂ ಸ್ವಲ್ಪ ಸ್ವಂತವಾಗಿ ಕೈ ಖರ್ಚಿಗನ್ನು ಮಾಡ್ಕೊಳ್ಳೋಣ ಅನ್ನೋಂಥವ್ರು ನೀವು ಕ್ರೋಶನ ಕಲ್ತ್ಕೊಂಡ್ರೆ ಉಲ್ಲನ್ ಹಾಕೋದನ್ನು ನಿಜವಾಗ್ಲೂ ತೋರಣ ಅಥವಾ ಡೆಕೋರೇಟಿವ್ ಐಟಮ್ಗಳನ್ನೆಲ್ಲ ಮಾಡ್ಬೋದು. ಅಂಥವ್ರು ಈ ವಿಡಿಯೋ ತಪ್ಪದೆ ನೋಡಿ, ನಿಮ್ಮ ಕೈ ಖರ್ಚಿಗೂ ಸಹ ದುಡ್ಡಾಗುತ್ತೆ. ಮೊದಲಿಗೆ ಈ ರೀತಿ ನಾವು ಒಂದು ಹುಲ್ಲನ್ನು ಹಾಗೆ ಕ್ರೋಶ ಕಡ್ಡಿ ಬೇಕಾಗುತ್ತೆ. ಸೈಜ್ ಅನ್ನೋದು ಸಾಮಾನ್ಯವಾಗಿ ನಮಗೆ ಮಾಮೂಲಿ ಕ್ರೋಶ ಕಡ್ಡಿ ಕೊಡ್ರಿ ಅಂದರೆ ಕೊಡ್ತಾರೆ ಹುಲ್ಲನ್ನು ಹಾಕೋದು. ನೋಡಿ, ಈ ರೀತಿ ನಾವು ಮೊದಲಿಗೆ ಹುಲ್ಲನ್ನು ಅನ್ನೋದನ್ನು ಸುತ್ಕೋಬೇಕಾಗುತ್ತೆ ಕೈಗೆ. ಈ ರೀತಿ ಒಂದು ಹೋಲ್ ಥರ ಅದನ್ನು ದಾರಾನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೇಕು. ನಂತರ ಹೋಲಿಂದ ಕ್ರೋಶ ಕಡ್ಡಿನ ಸೇರಿಸಿ ನಾವು ಈ ರೀತಿ ಟೈಟಾಗಿ ಎಳೆದ್ರೆ ನಮಗಲ್ಲಿ ಒಂದು ಹೋಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಮತ್ತು ಅದೇ ಹೋಲಿಂದ ಕ್ರೋಶ ಕಡ್ಡಿ ಸಹಾಯದಿಂದ ನಾವು ಮತ್ತೆ ಅದೇ ಥರ ಸೇಮ್ ಮೊದಲನೇ ಸ್ಟೆಪ್ ಏನು ಮಾಡಿದ್ದೀವಿ ಅದೇ ಸ್ಟೆಪ್ನೇ ಫಾಲೋ ಮಾಡಬೇಕಾಗುತ್ತೆ. ಈ ರೀತಿ ಉದ್ದಕ್ಕೂ ಚೈನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ. ಇದು ಚೈನ್ ಅಂತೀವಿ ನಾವು, ಲಿಂಕನ್ನ ಈ ರೀತಿ ಹಾಕ್ಕೊಂಡು ಹೋಗಬೇಕಾಗುತ್ತೆ. ನಮಗೆ ಇದು ತುಂಬ ಅಂದರೆ 3 ದಾರ ಸೇರಿಸಿ ಎಣಿದಿರ್ತೀವಲ್ಲ ಜಡೆ, ಆ ಥರ ಬಂದರೆ ಪರ್ಫೆಕ್ಟಾಗಿ ಆವಾಗ ನಮಗೆ ಇದು ಬಂದಿದೆ, ನಾವು ಫಸ್ಟ್ ಸ್ಟೆಪ್ ಕಲ್ತ್ಕೊಂಡಿದ್ದೀವಿ ಅಂತ. ನೀವು ಪೂರ್ತಿ ಫಿನಿಶ್ ಎಷ್ಟುದ್ದ ಬೇಕಾದರೂ ಹಾಕ್ಕೊಬೋದು. ನೀವು ಡೋರು, ಮ್ಯಾಟು ಅಥವಾ ಸೀರಿಯಲ್ ಮ್ಯಾಟು ಎಲ್ಲನೂ ಸಹ ಇದೇ ಕ್ರೋಶ ಕಡ್ಡಿಲೇ ಹಾಕ್ಕೊಬೋದು. ಒಂದ್ಸಲಿ ನೀವು ಕ್ರೋಶ ಕಲ್ತ್ರಿ ಅಂದರೆ ತುಂಬ ಅಂದರೆ ತುಂಬ ಈಸಿ. ನೋಡಿರಿ ವೀಕ್ಷಕರೇ, ಎಷ್ಟು ಈಸಿಯಾಗಿ ಏನು ನಿಮಗೆ ಈ ಸಿಂಗಲ್ ಕಡ್ಡೀಲಿ ಬೇಗ ಕಲಿಬೋದು. ಕೆಲವರು ಡಬಲ್ ಕಡ್ಡೀಲಿ ಸ್ವೆಟರ್ ಎಲ್ಲ ಹಾಕ್ತಾರಲ್ಲ, ನಮಗೆ ಅದು ಜಾರುತ್ತೆ, ಟ್ರೈ ಮಾಡಿದ್ದೀವಿ ಆಗಲ್ಲ ಅನ್ನೋರು ಈ ರೀತಿ ಸಿಂಗಲ್ ಕಡ್ಡೀಲಿ ನೀವು ಕ್ರೋಶ ಕಡ್ಡೀಲಿ ಟ್ರೈ ಮಾಡಿ ಬೇಗ ಕಲ್ತ್ಕೊತೀರ. ಆಮೇಲೆ ನೀವು 2 ಕಡ್ಡೀಲಿ ಹಾಕೋದು, ಆಮೇಲೆ ನಿಮ್ಮಷ್ಟಿಗೆ ನೀವೇ ಕಲ್ತ್ಕೊಬೋದು. ಅಷ್ಟು ಈಸಿಯಾಗಿ ಇರುತ್ತೆ. ಈ ಮೆಥಡ್ನ ಫಾಲೋ ಮಾಡಿ. ನೋಡಿದ್ರಲ್ಲ, ಈಗ ನಾನು ಮತ್ತೆ ರಿವರ್ಸ್ ಎಣ್ಕೊಳ್ಳೋದು ಅಂದರೆ ಮತ್ತೆ ಸ್ಟೆಪ್ಪು ಜಾಸ್ತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಈಗ ನಾವು ಒಂದು 3 ಲಿಂಕ್ನ ಬಿಟ್ಟು ಇನ್ನೇನು ಅಥವಾ 4ನೇ ಲಿಂಕ್ ಅಂದ್ಕೊಳ್ಳಿ, ಅಲ್ಲಿಂದ ದಾರಾನ ಸೇರಿಸಿ ಈ ರೀತಿ ಎತ್ಕೋಬೇಕಾಗುತ್ತೆ. ನಾನು ತೋರಿಸೋ ರೀತಿಯೇ ನೀವು ಫಾಲೋ ಮಾಡಿದ್ರಿ ಅಂದರೆ ಬೇಗ ಇದಾಗುತ್ತೆ, ಬಂದುಬಿಡುತ್ತೆ ನಿಮಗೆಲ್ಲನೂ ಸಹ. ನೀವು ಯಾಕೆ ಮನೆಯಲ್ಲಿದ್ದು ಟೈಮ್ ವೇಸ್ಟ್ನ ಮಾಡ್ತೀರಾ? ಸಾಮಾನ್ಯವಾಗಿ ಮಹಿಳೆಯರೆಲ್ಲನೂ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ನಾವು ಎಷ್ಟೇ ಮನೆ ಕೆಲಸ ಮಾಡಿದ್ರೂ ನಮಗಂತ ಸ್ವಲ್ಪ ಸ್ವಂತವಾಗಿ ಏನಾದರೂ ಮಾಡ್ಕೋಬೇಕು ಅನ್ನೋ ಇಚ್ಛೆ ತುಂಬ ಜನಕ್ಕಿರುತ್ತೆ. ಅಂಥವರು ಖಂಡಿತ ಏನಾದರೂ ಒಂದು ಕೆಲಸ ಕೈಯಲ್ಲಿದ್ದರೇ ನೋಡಿ, ಹೆಣ್ಮಕ್ಳಿಗೆ ಅವ್ರಿಗೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಅದು ಸ್ವಲ್ಪ ಬಿಲ್ಡ್ ಆಗೋದು. ಇಲ್ಲ ಅಂದರೆ ನಾವು ಏನಕ್ಕೂ ಪ್ರಯೋಜನ ಇಲ್ಲ, ಬರೀ ಮುಸ್ರೆ ತಿಕ್ಕೋಕ್ಕೆ, ಕಸ ಗುಡಿಸೋಕ್ಕೆ ಹಾಗೂ ಮನೆಯಲ್ಲಿ ಅಡುಗೆ ಮಾಡೋಕ್ಕಾಗ್ಬಿಟ್ರೆ ನಾವು ಇನ್ನೇನಕ್ಕೂ ಕೆಲಸಕ್ಕೆ ಬರಲ್ವೇನೋ ಅನ್ನೋದು ನಮ್ಮ ಮೈಂಡಲ್ಲೇ ನಮಗೆ ಬಂದುಬಿಡುತ್ತೆ. ಮನೆಯಲ್ಲಿರೋರಂತೂ ಸಾಮಾನ್ಯವಾಗಿ ನಿಮ್ಮ ಮೈಂಡ್ ತುಂಬಿಟ್ಟಿರ್ತಾರೆ ಪ್ರತಿಯೊಬ್ಬರೂ, ನೀನು ಇದಕ್ಕೆ ಬಿಟ್ಟರೆ ಇನ್ನೇನಕ್ಕೂ ಯೂಸ್ ಇಲ್ಲ ಅನ್ನೋ ರೀತಿ ನೀವು ನಿಮ್ಮ ಮೈಂಡ್ ಅವರು ತಮಾಷೆಗೆ ಅಂದಿರ್ತಾರೆ, ಕೆಲವೊಂದು ಸಾರಿ ಕೋಪದಲ್ಲಿ ಅಂದಿರ್ತಾರೆ. ಅದೆಲ್ಲ ಕೇಳಿಸ್ಕೊಂಡು ನಿಮ್ಮ ಮೈಂಡು ಸಹ ಅದೇ ರೀತಿ ಚೇಂಜ್ ಆಗಿರುತ್ತೆ. ಅದೆಲ್ಲ ಮೀರಿ ನೀವು ಸ್ವಲ್ಪ ಏನಾದರೂ ಮಾಡ್ಕೋಬೇಕು, ಕೈ ಖರ್ಚಿಗಾದರೂ ಅಟ್ಲೀಸ್ಟ್ ನೀವು ಆಚೆ ಅಂಗಡಿಗೆ, ಚಿಲ್ಲರೆ ಅಂಗಡಿಗೆ ಹೋದರೆ ನಿಮ್ಮ ಸ್ವಂತ ದುಡ್ಡಲ್ಲಿ ಒಂದು ಅಟ್ಲೀಸ್ಟ್ ಒಂದು 5 ರೂಪೀಸ್ ಚಾಕ್ಲೇಟ್ ತೊಗೊಂಡು ತಿನ್ನಬೇಕು ನನ್ನ ಸ್ವಂತ ಇನ್ವೆಸ್ಟ್ಮೆಂಟಲ್ಲಿ ಅಥವಾ ನನ್ನ ದುಡ್ದಿರೋ ದುಡ್ಡಲ್ಲಿ ಅಂತ ಅಂದೇ ಅನಿಸುತ್ತೆ. ನಾನು ಬರೀ ನನ್ನ ಗಂಡನ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ಅನ್ನೋ ಮಹಿಳೆಯರು, ಈ ಕ್ರೋಶ ಅಂತಲೇ ಅಲ್ಲ, ಬೇರೆ ಬೇರೆ ಕೆಲಸಗಳು ತುಂಬ ಇದೆ. ಅಂದರೆ ನಾವು ಆಚೆ ಹೋಗಿ ಮಾಡೋಕ್ಕಾಗಲ್ಲ ಅನ್ನೋರು ಈ ರೀತಿ ಏನಾದರೂ ಮಾಡ್ಕೊಬೋದು. ಇದರಿಂದ ತೋರಣ ಮಾಡ್ಬೋದು. ಡೋರ್ಗೆ ಅಕ್ಕಪಕ್ಕ ನೀವು ಒಂದು ತೋರಣ ಮಾಡಿ ಮನೆಯಲ್ಲಿ ನೀವು ಮನೆಗೆ ಹಾಕಿದ್ದೀರ ಅಂದರೆ ಬಂದವರು ಹೋದವರು ಅಥವಾ ಅಕ್ಕಪಕ್ಕ ಮನೆಯವರು ಇಲ್ಲಿ ಎಲ್ಲಿ ತಂದ್ರಿ, ಹೇಗೆ ಮಾಡಿದ್ರಿ ಅಂತ ಕೇಳ್ತಾರೆ. ಡಿಸೈನ್ ಚೆನ್ನಾಗಿತ್ತು ಅಂದರೆ ಆವಾಗ ನೀವು ಇಲ್ಲ ಇದು ನಾನೇ ಮಾಡಿರೋದು, ನೀವು ಬೇಕಾದರೆ ನೋಡಿ ನಿಮಗೂ ಹಾಕ್ಕೊಡ್ತೀನಿ ಅಂತ ನೀವು ಕೇಳಿ ಅವರಿಂದ ಆರ್ಡ್ರನ್ನ ತೊಗೊಂಡು ನೀವು ರೆಡಿ ಮಾಡಿ ಕೊಡ್ಬೋದು. ಒಂದಿನ ನೀವು ಪೂರ್ತಿ ಹಾಕ್ಬಿಟ್ರಿ, ಚೆನ್ನಾಗಿ ಕಲ್ತ್ಕೊಂಡ್ರಿ ಅಂದರೆ ಒಂದು ದಿನದಲ್ಲಿ ಹಾಕ್ಕೊಟ್ಬಿಡ್ಬೋದು. ತೋರಣ ಆಗಲಿ ಏನಾದರೂ ಆಗಲಿ. ಅಥವಾ ಈಗೆಲ್ಲ ಮ್ಯಾಟ್ ಸಮೇತ ಬರ್ತಾಯಿದೆ ಪೂಜೆ ಸಾಮಗ್ರಿ ಮೇಲೆ ಮುಚ್ಚಲಿಕ್ಕೆ, ಕೆಲವೊಂದು ಅಟ್ರಾಕ್ಟಿವ್ ಆಗಿ ಟೀಪಾಯ್ ಮೇಲೆಲ್ಲ ಇಡೋದಕ್ಕೆ
ಆ ರೀತಿ ತುಂಬ ಐಡಿಯಾಸ್ ಇದೆ. ಮೊದಲಿಗೆ ಕಲಿಬೇಕಾಗುತ್ತೆ. ಇದು ಫಸ್ಟ್ ಕ್ಲಾಸು. ನಾನು ನಿಮಗೆ ಮುಂದಿನ ಕ್ಲಾಸಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ.